ಕೆಲವೊಮ್ಮೆ ಬದುಕು ಹೇಗಾಗತ್ತೆ ಅಂತಂದರೆ, ಮನುಷ್ಯ ಕಷ್ಟಪಡೋದೇ ಒಂದಕ್ಕೆ, ಬದುಕಿನಲ್ಲಿ ಸ್ಥಿರತೆಯನ್ನು ತಂದ್ಕೊಂಡ್ಬಿಡಬೇಕು, ಸೆಟ್ಲ್ ಆಗಬೇಕು ಅಂತ ಬಯಸ್ತಾರೆ ಯಾವುದೇ ಮನುಷ್ಯರು. ಒಂದು ಏಜಿನ ದಾಟದ ಮೇಲೆ ನಾವು ಸೆಟ್ಲ್ ಆಗಿಬಿಡಬೇಕು ಅಂತಾರೆ. ಬಟ್ ಒಂದೊಂದು ಸರ್ತಿ ಈ ಸೆಟ್ಲ್ ಆಗಬೇಕು ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ ಜೀವನದಲ್ಲಿ ಅನ್ನೋದು ನಮ್ಗೆ ಅರಿವಿಗೆ ಬರಲ್ಲ. ಸೆಟ್ಲಾಗೋದು ಅಂದರೆ ಏನು ಅಂದರೆ, ಹಣಕಾಸಿನಲ್ಲಿ ತುಂಬ ಶಕ್ತಿಯುತನಾಗ್ಬಿಡಬೇಕು, ಜವಾಬ್ದಾರಿಗಳನ್ನೆಲ್ಲ ಮುಗಿಸ್ಕೊಂಬಿಡಬೇಕು, ಹೆಚ್ಚು ಖರ್ಚು ಮಾಡೋಕ್ಕೆ ಒಂದಷ್ಟು ದುಡ್ಡು ಜೋಬಲ್ಲಿ ಉಳ್ಕೋಬೇಕು, ಅವರವರಿಗೆ ಇರುವ ಶೋಕಿ ಅಥವಾ ಆಸೆಗಳಿಗೆ ತಕ್ಕಂತೆ ಜೀವನ ನಡೆಸಬೇಕು. ಕೆಲವರು ರೌಂಡ್ ಹೊಡೆಯೋ ಆಸೆ, ಕೆಲವರು ಬಟ್ಟೆ ಹಾಕ್ಕೊಳ್ಳೋ ಆಸೆ, ಕೆಲವರು ಚಿನ್ನದ್ದು ಹಾಕ್ಕೊಳ್ಳೋದು ಆಸೆ, ಈ ಥರ ಏನೇನೋ ಆಸೆಗಳು ಅದನ್ನು ಪೂರೈಸ್ತಾರೆ. ಸೊ ನಾನು ಸೆಟ್ಲ್ ಆದೆ ಅಂತ ಅಂದರೆ ನಾನು ಇನ್ನು ಕಷ್ಟಪಡಬೇಕಾಗಿಲ್ಲ, ಆ ತಿಂಗಳಿಗೆ ನಾನು ಏನು ಮಾಡಬೇಕು ಅನ್ನೋದು ಕಷ್ಟಪಡಬೇಕಾಗಿಲ್ಲ ಅಂತ ಸೆಟ್ಲ್ ಅನ್ಕೋತಾರೆ. ಕೆಲವರು ಸೆಟ್ಲ್ ಆಗ್ತಾರೆ ಆ ಥರದಲ್ಲಿ. ಅದು ಪರ್ಮನೆಂಟ್ ಅನ್ಕೋತಾರೆ ಭಾಳ ಜನ. ಬಟ್ ಭಾಳ ಸರಿ ಅದು ಪರ್ಮನೆಂಟ್ ಆಗಲ್ಲ. ಮತ್ತೆ ಅನ್ಸೆಟ್ಲ್ ಆಗಿ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ಹೋಗ್ತಾರೆ. ಭಾಳ ವಿಚಿತ್ರ ಇದು ಜೀವನದಲ್ಲಿ. ಅದು ಯಾಕಾಗತ್ತೆ ಅಂದರೆ, ದೈಹಿಕವಾಗಿ ಆಗಬಹುದಾದ್ದು ಆಗ್ಬೋದು, ಅಥವಾ ಅವರೇ ಮಾಡ್ಕೊಳ್ಳೋ ಸಮಸ್ಯೆಗಳಿಗೂ ಆಗ್ಬೋದು, ಎರಡಕ್ಕೂ ಆಗ್ಬೋದು. ಈ ಪ್ರಕರಣ ನನ್ನ ಪ್ರಕಾರ ದೈಹಿಕವಾಗೂ ಸಮಸ್ಯೆ ಮತ್ತು ಅವರೇ ಮಾಡಿಕೊಂಡಿರೋ ಸಮಸ್ಯೆನೂ ಇರಬಹುದು, ಎರಡೂ ಇರ್ಬೋದು. ಬಟ್ ದಿ ಎಂಡ್ ರಿಸಲ್ಟ್ ಈಸ್ ಹೌ ಒಂದು ಸರಿ ಅತ್ಯಂತ ಜೀವನದಲ್ಲಿ ಇದಕ್ಕೆ ಹೋಗಿದ್ದಂಥದ್ದು ವಾಪಸ್ ಬಿದ್ದೋಗತ್ತೆ ಜೀವನ ಕೆಳಕ್ಕೆ ಅನ್ನಕ್ಕೆ ಇದೊಂದು ಕ್ಲಾಸಿಕ್ ಕೇಸ್ ರಾಮನಗರದಿಂದ ನೋಡಿ. ಬೊಂಬೆನಾಡು ಚನ್ನಪಟ್ಟಣದಲ್ಲಿ ಕಚಿನ್ಸ್ ಎಂಬ ಟೈಲರಿಂಗ್ ಹಾಲ್ ಒಂದು ಕಾಲದಲ್ಲಿ ಬಹಳ ಜನಮನ್ನಣೆಯನ್ನ ಗಳಿಸಿತ್ತು. ನಗರದ ಎಲೆಕೆರೆ ನಿವಾಸಿ ರಮೇಶ್ 1994ರಲ್ಲಿ ಕಚಿನ್ಸ್ ಟೈಲರ್ ಎಂಬ ಅಂಗಡಿಯ ಮೂಲಕ ಫೇಮಸ್ ಟೈಲರ್ ಆಗಿ ಹೆಸರುವಾಸಿಯಾಗಿದ್ದ ವ್ಯಕ್ತಿ. ರಾಜ್ಯ ರಾಜಧಾನಿ ಬೆಂಗಳೂರಿನ ಜಯನಗರದಲ್ಲೂ ಒಂದು ಟೈಲರ್ ಶಾಪ್ ಅನ್ನ ತೆಗೆದು ಯಶಸ್ವಿ ಬದುಕನ್ನ ಕಟ್ಟಿಕೊಂಡಿದ್ರು. ಆದರೆ ಕಳೆದ 3 ವರ್ಷದ ಹಿಂದೆ ನಡೆದ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ರಮೇಶ್ ತಮ್ಮ ಒಂದು ಕಾಲನ್ನ ಕಳೆದುಕೊಂಡು ಅಂಗವಿಕಲತೆಗೆ ಒಳಗಾಗಿದ್ದಾರೆ. ರಮೇಶ್ ಕಾಲು ಕಳೆದುಕೊಂಡು ಕೆಲ ದಿನಗಳ ಕಾಲ ಮನೆಯಲ್ಲಿದ್ರು. ಬಳಿಕ ಹೆಂಡತಿ ಹಾಗೂ ಮಕ್ಕಳ ಚುಚ್ಚು ಮಾತುಗಳಿಂದ ಮನನೊಂದ ರಮೇಶ್ ಬೆಂಗಳೂರು ಬಿಟ್ಟು ಚನ್ನಪಟ್ಟಣದಲ್ಲಿರುವ ತಾಯಿಯ ಆಶ್ರಯದಲ್ಲಿ ಬದುಕುತ್ತಿದ್ದಾರೆ. ಕಾಲು ಕಳೆದುಕೊಂಡು ಸಾಲದ ಸುಳಿಯಲ್ಲಿ ಸಿಲುಕಿದ ರಮೇಶ್ ಬೆಂಗಳೂರಿನಲ್ಲಿದ್ದ ತಮ್ಮ ಅಂಗಡಿಗಳನ್ನ ಮುಚ್ಚಿ ಚನ್ನಪಟ್ಟಣದ ಎಲೆಕೆರೆ ಬಡಾವಣೆಯ ಚಿಕ್ಕ ಮನೆಯೊಂದರಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ತಾನೇ ತನ್ನ ಕಾಲಿನ ಮೇಲೆ ನಿಂತುಕೊಳ್ಳಲು ಆಗದ ಪರಿಸ್ಥಿತಿಯಲ್ಲಿರುವ ರಮೇಶ್ ವಯಸ್ಸಾದ ತನ್ನ ತಾಯಿಯನ್ನೂ ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತು ಸಂಕಷ್ಟದ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಆದ್ರೆ ಈಗಲೂ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಹಾತೊರೆಯುತ್ತಿದ್ದಾರೆ. ಪರಿಚಯಸ್ಥರೊಬ್ಬರ ಅಂಗಡಿಯಲ್ಲಿ ತಾತ್ಕಾಲಿಕವಾಗಿ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ತಮ್ಮದೇ ಆದ ಒಂದು ಸ್ವಂತ ಅಂಗಡಿಯನ್ನ ಇಟ್ಟುಕೊಂಡು ಮತ್ತೆ ಜೀವನ ಕಟ್ಟಿಕೊಳ್ಳಲು ಒಂದು ಟೈಲರಿಂಗ್ ಮಷಿನ್ಗಾಗಿ ಮನವಿ ಮಾಡಿದ್ದಾರೆ. ಅಂಗವೈಕಲ್ಯದ ನಡುವೆಯೂ ಮತ್ತೆ ಬದುಕು ಕಟ್ಟುವ ಸಂಕಲ್ಪ ಮಾಡಿರುವ ಟೈಲರ್ ರಮೇಶ್ಗೆ ಸಾಥ್ ನೀಡುವ ಪ್ರಯತ್ನ ನಮ್ಮದು. ಆಲ್ ರೈಟ್, ಇವರ ಹೆಸರು ರಮೇಶ್, ತಾವು ನೀವು ಮಂಜುನಾಥ್, ನೀವು ಅವ್ರ ಫ್ರೆಂಡ್. ಹೇಗೆ? ನಮ್ಮೂರ್ನವರನೇ ಇವರು, ನನ್ನ ಕ್ಲಾಸ್ಮೇಟು. ಹಾಗಾಗಿ ಇವರು ಹೌದು. ಎಲ್ಲಿ? ಎಲೆಕೆರಿನಲ್ಲಿ, ಚನ್ನಪಟ್ಟಣ ಎಲೆಕೆರೆ. ಮಾಡ್ತೀರಿ? ನಾನು ಬಿ ಸಿವಿಲ್ ಇಂಜಿನಿಯರು, ನಾನು ಬಿಸ್ನೆಸ್ನಲ್ಲಿದ್ದೀನಿ ಅಲ್ಲಿ ಚನ್ನಪಟ್ಟಣದಲ್ಲಿ. ನೀವಿಬ್ರು ಕ್ಲಾಸ್ಮೇಟ್ಸು. ಎಲ್ಲಿವರೆಗೆ? SLC ವರ್ಗು. ನೀವು ಟೈಲರಿಂಗಿಗೆ ಯಾಕೆ ಬಂದ್ರಿ? ನಾನು ಟೈಲರಿಂಗ್ ಅಂದರೆ ನಾನು ನಮ್ಮ ಮನೇಲಿ ತುಂಬ ಕಷ್ಟ ಆಯಿತು. ನಾನು 72ಗೆ ಸೇರಿಕೊಂಡೆ ಕೆಲಸಕ್ಕೆ, ಕಾಜಾಗುಂಡಿ ಅದಕ್ಕೆ. 80ನೇ ಇಸ್ವಿಗೆ ಬಾಂಬೆಗೆ ಹೋದೆ. ಅಲ್ಲಿ ಎಲ್ಲ ಇನ್ನೂ ಫುಲ್ ಕಟಿಂಗ್ ಗಿಟಿಂಗ್ ಎಲ್ಲ ಕಲ್ತ್ಕೊಂಡು ಚನ್ನಪಟ್ಟಣದಲ್ಲೇ ಓಪನ್ ಮಾಡಿದೆ. ಚನ್ನಪಟ್ಟಣ ಪ್ರಾಬ್ಲಮ್ ಆದ. ಬಾಂಬೆ ಟು ಚನ್ನಪಟ್ಟಣ? ಅಯ್ಯಪ್ಪ. ತಿರ್ಗಾ ಬ್ಯಾಂಗ್ಳೂರಿಗೆ ಬಂದೆ. ಸೊ ಅಲ್ಲಿ ಪ್ರಾಬ್ಲಮ್ ಆಯಿತು. ಅಲ್ಲಿ ನನಗೆ ತುಂಬ ವರ್ಕರ್ಸ್ ಆಗಿಬಿಟ್ರು, 25-30 ಜನ ವರ್ಕರ್. ಅವ್ರಿಗೆ ಪೇಮೆಂಟ್ ಕೊಡೋಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಜನಗಳು ತೊಗೊಂಡೋಗಲ್ಲ ಬಟ್ಟೆಗಳು. ಅವಾಗೇನಾಗುತ್ತೆ, ನಾನು ಸಾಲಾಗ ಆಗಿಬಿಡ್ತು, ಪ್ರಾಬ್ಲಮ್ ಆಯಿತು. ಆವಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದೆ. ಇಲ್ಲೂ ನಂಗೆ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ನನಗೆ ಒಂದು ಆಫೀಸರ್ಗೆ ಹೊಳ್ಕೊಟ್ಟೆ, ಅವರು ಒಪ್ಕೊಂಡು ಎಲ್ಲ ಇಲ್ಲಿ ನನಗೆ ಇಂಪ್ರೂವ್ ಆಯಿತು. ಇಲ್ಲೂ ಸ್ವಲ್ಪ ಇದೆಲ್ಲ ಆದಮೇಲೆ ಇನ್ನೂ ಪ್ರಾಬ್ಲಮ್ ಆಗೋಯ್ತು. ಇದು ಯಾಕಾಯಿತು? ಇದು ನಾನು ಒಂದು 50 ಡಾಗ್ಸ್ಗೆ ಬಿಸ್ಕೆಟ್ ಹಾಕ್ತಾಯಿದ್ದೆ ಬೆಂಗಳೂರಿನಲ್ಲಿ. ಬನಶಂಕರಿ ಬಸ್ ಸ್ಟ್ಯಾಂಡಲ್ಲಿ ಏನಾಗೋಯ್ತು,
2 ಡಾಕ್ಸ್ ಬಂದಿಲ್ಲ, ಕೆಂದ ಮತ್ತು ಬಿಳಿ ಅನ್ನೋ ಇಬ್ಬರು 2 ಡಾಕ್ಸ್ ಬಂದಿರಲಿಲ್ಲ. ಅದು ಕರೆದಾಗ ಬೈಕೋನ್ ಹಸ್ಕೊಂಡು ಹೋಗ್ಬಿಟ್ಟು ಕಾಲ ಮೇಲೆ. ನನಗೆ ಶುಗರ್ ಸ್ವಲ್ಪ ಇತ್ತು. ಗಾಯ ಇದ್ದಾಗ ಏನಾಗುತ್ತೆ ಇನ್ಕ್ರೀಸ್ ಆಗಿಬಿಡ್ತು, ರೆಡ್ಯೂಸ್ ಆಗಲೇ ಇಲ್ಲ ಗಾಯ. ಅದು ಪ್ರಾಬ್ಲಮ್ ಆಗುತ್ತೆ. ಆಕ್ಸಿಡೆಂಟಲ್ ಆಯ್ತಾ? ಆಕ್ಸಿಡೆಂಟಲ್ಲಿ ಶುಗರ್ ಸ್ವಲ್ಪ ಇತ್ತು ಅಷ್ಟೇ. ಈ ಗಾಯ ಆದಮೇಲೆ ಅದು ವಾಸಿ ಆಗಲಿಲ್ಲ. ಅದು ಅಲ್ಲಿ ವಾಪಸ್ ಚನ್ನಪಟ್ಟಣ ಕೊಟ್ಟೋದ್ರ? ಚನ್ನಪಟ್ಟಣಕ್ಕೂರೇ ತಿರ್ಗಾ ನನಗೆಲ್ಲ ಅಡ್ಜಸ್ಟ್ ಆಗ್ತಾ ಇಲ್ಲ. ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಬಂದು ಇಲ್ಲಿ ಅಂಗಡಿ ಮಾಡೋಣ, ಕೆಲಸ ಮಾಡೋಣ. ನನಗೆ ಈಗ ಇಲ್ಲೆಲ್ಲಿದ್ದೀರಿ? ಇವಾಗ ಚನ್ನಪಟ್ಟಣದಲ್ಲಿ ಇದ್ದೀನಿ. ಇಲ್ಲ, ನಾನು ಬೆಂಗಳೂರಿನಲ್ಲಿ ಫ್ಯಾಮಿಲಿ ಎಲ್ಲ ನಾನು ಬಿಟ್ಬಿಟ್ರು. ಏಕೆ? ಇದಾದಮೇಲೆ ಯಾರೂ ನನಗಿಲ್ಲ. ನಮ್ಮ ತಾಯಿ ಒಬ್ಬರಿದ್ದಾರೆ, ಅಲ್ಲೊಂದು ಚಿಕ್ಕ ಮನೆ ಇದೆ. ಏನಕ್ಕೆ ಬಿಟ್ಬಿಟ್ರು? ಹಿಂಗೆಲ್ಲ ಆಗೋಗ್ತಲ್ಲ. ಹಂಗೆಲ್ಲ ಇಲ್ಲ, ಏನೋ ಮಾಡಿರ್ತೀರಿ ನೀವು. ಇಲ್ಲ, ನಾವು ಏನು ಮಾಡಲ್ಲ ಸರ್. ಗಂಡಸರು ಇಲ್ಲ ಸರ್, ದೇವರೇ ಇಲ್ಲ ಸರ್, ದೇವರೇ ಏನು ಮಾಡಲ್ಲ. ಇಲ್ಲ ಸರ್, ನಾನು ಯಾವುದು ಡ್ರಿಂಕ್ಸು ಮಾಡಲ್ಲ, ಇದು ಮಾಡಲ್ಲ. ಏನೋ ಹಂಗಿರಾಗಿದೆ. ಯಾಕೆ ಬಿಟ್ಟೋಗ್ತಾರ ಅವರು? ನಿಮ್ಮ ಕಾಲು ಹೋದ ತಕ್ಷಣ ಹೋಗ್ಬಿಡ್ತಾರ? ಹೌದು ಸರ್, ಹೋಗ್ಬಿಡ್ತಾರೆ. ಕೆಲಸ ಮಾಡಬೇಡಿ ಅಂದರು. ನಾನು ಕೆಲಸ ಮಾಡಬೇಕಂತ ಬಂದವರೆಲ್ಲ ಒಂಥರ ಇನ್ಸಲ್ಟ್ ಮಾತಾಡ್ತಾ ಇದ್ರು. ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಯಾಕೆ ಕೆಲಸ ಮಾಡಬೇಡಿ ಅಂದ್ರು ಅವರು? ಅವ್ರಿಗೆ ಮಾಡಬೇಡಿ ಕೆಲಸ ನೀವು. ಅವ್ರೇನು ಮಾಡ್ತಿದ್ದಾರೆ? ಬಂದವರೆಲ್ಲ ಒಂಥರ ಇನ್ಸಲ್ಟ್. ಅವ್ರೇನು ಮಾಡ್ತಾರೆ? ಅವರು ಒಬ್ಬ ಮಗ ನೀರು ಹಾಕ್ತಾನೆ, ಬಿಸ್ಲರಿ ವಾಟರ್ ಇದಾಗ್ತಾನೆ, ಏನೋ ಮಾಡ್ತಾರೆ. ಇನ್ನೊಬ್ಬ ಮಗ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾನೆ, ಆಟೋ ಓಡಿಸ್ತಾನೆ. ಶ್ರೀಮತಿಯವ್ರ ಮನೇಲೇ ಇದ್ದಾರೆ. ಈಗಲೂ ಫ್ರೀ ಇದ್ದಾಗ ಇವಾಗಲಿದ್ದಾರೆ. ಮಾತಾಡ್ಸಲ್ಲ? ನನ್ನ ನಂಬರೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ನನ್ನ ಮಗಳೂ ಮಾತಾಡ್ಸಲ್ಲ. ನಿಮಗೆ 3 ಮಕ್ಕಳಾ? 2 ಗಂಡು 1 ಹೆಣ್ಣು. 4 ಜನನೂ ಮಾತಾಡ್ಸಲ್ಲ? ಯಾರೂ ಮಾತಾಡ್ಸಲ್ಲ. ಸೊ ಈಗ 4 ಜನ ಸರಿ ಅಂತ ಹೇಳ್ಬೇಕಾ, ನೀವು ಒಬ್ಬರು ಸರಿ ಅಂತ ಹೇಳ್ಬೇಕಾ? ನಾನು ಅಲ್ರಿ, ಏನಾರು ಮಾಡ್ಕೊ ಹೋಗಿ. ಅಲ್ರ, ನಮ್ಗೆ ಯಾಕೆ ಈಗ ಮುಂದೆ ಏನಾಗಬೇಕು ನೋಡೋಣ. ಮೋಸಣ ನೀವ್ಯಾಕೆ ತಕೊಂಬಂದ್ರಿ ಇವ್ರನ್ನ? ಅದೇ ಈಗೇನೆ ನಮ್ಮ ಟಿವಿ ಅವ್ರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಕರೆದ್ರು. ಅವ್ರು ನಾನು ಕೇಳಿದ್ರು ಏನಿಗೆ ಜೊತೆಯಲ್ಲಿ ಬಂದು, ಜೊತೆಯಲ್ಲಿ ಕ್ಲಾಸ್ಮೇಟ್ ಆದ್ರಿಂದ ಕರೆಕ್ಟಾಗಿ ಮಾಡಿದ್ದೀನಿ, ಅದಕ್ಕೆ ತೊಂದರೆ ಇಲ್ಲ. ಆಯಿತು, ಈಗ ನೀವು ಮತ್ತೆ ಬೆಂಗಳೂರಿಗೆ ಬರಬೇಕಾ? ಹೌದು ಸರ್. ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ. ನೀವೇನೋ ಬಟ್ಟೆ ಚೆನ್ನಾಗಿ ಹೊಲಿತೀರಿ ಮಾಡ್ತೀರಿ ಅಂತ. ಕಟಿನ್ಸ್ ಅಂತ ಯಾಕೆ ಬಂತದ? ಕಚಿನ್ಸ್ ಅಂತ ಯಾಕೆ? ಅಂದರೆ ನಾನು ಬಾಂಬೆಲಿ ಕೆಲಸ ಮಾಡ್ತೀನಲ್ಲ, ಅಲ್ಲಿ ಫೇಮಸ್ ಟೈಲರ್ ಅದು. ಕಚಿನ್ಸ್ ಅಂದರೆ ಲೇಟೆಸ್ಟ್ ಫ್ಯಾಷನ್ ಇನ್ ಚೈನೀಸ್ ಲ್ಯಾಂಗ್ವೇಜ್. ಚೈನೀಸ್ ಲ್ಯಾಂಗ್ವೇಜಲ್ಲಿ ಕಚಿನ್ಸ್ ಅಂದರೆ ಫೇಮಸ್ ಅಂತ. ಹೌದಾ? ಚೈನೀಸಲ್ಲಿ ಬಾಂಬೆನಲ್ಲಿ ಫೇಮಸ್ ಅಂಗಡಿ ಅದು. ಒಂದು ಟೈಮಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು. ವಾವ್. 80ನಲ್ಲಿ ಇದ್ದೆ, 85-4ವರೆಗೂ. ಅಲ್ಲೊಬ್ಬರು ನನಗೆ ಕಂಡಮ್ ಮಾಡಿಬಿಟ್ರು ಚನ್ನಪಟ್ಟಣದಲ್ಲಿ. ಏನು ಇವೆಲ್ಲ ನಾವು ಕನ್ನಡದವರೆಲ್ಲ ಕೆಲಸ ಮಾಡೋಕ್ಕಾಗಲ್ಲ, ನಾವೆಲ್ಲ ಮರಾಠಿ ಮುಸ್ಲಿಮ್ಸೇ ಟೈಲರ್ ಕೆಲಸ ಮಾಡೋದು ಅಂತ ನನಗೆ ಚಾಲೆಂಜ್ ಮಾಡಿಬಿಟ್ರು. ನಾನು ಯಾಕೆ, ನಾವೇನು ಗಂಡಸಲ್ವಾ, ನಾವೇನು ನಮ್ಮ ಅಪ್ಪನ ಗುಟ್ಟಿಲ್ವಾ, ಮಾಡಬೇಕು ಈ ಊರಲ್ಲಿ. ಒಂದು 20 ಜನ, ಈ ಚಿಕ್ಕ ಊರಲ್ಲಿ ಒಂದು 20 ಜನ 25 ಜನ ಕೆಲಸ ಕೊಟ್ಟು ನಮ್ಮ ಅಪ್ಪನಿಗೆ ನಾನು ಹುಟ್ಟಿಲ್ಲ ಅಂತ ನಾನು ಚಾಲೆಂಜ್ ಮಾಡಿಕೊಂಡು ಟ್ರೈನ್ ಟಿಕೆಟ್ ಇಲ್ಲದೆ ಹೊರಟೋದೆ ಬಾಂಬೆಗೆ. ನಾನು ಇಲ್ಲೂ ಕಾಜಾಗುಂಡಿ ಮಾಡಿ ಶರ್ಟ್ ಎಲ್ಲ ಹೊಲಿತಾ ಇದ್ದೆ. ಅಲ್ಲೋಗಿ ಇನ್ನೂ ಕಲ್ತ್ಕೊಂಡೆ ಪ್ಯಾಂಟ್ ಶರ್ಟ್ ಎಲ್ಲ ಹೊಲಿಯೋದು ಚೆನ್ನಾಗಿ. ಆ ಕಮ್ಯುನಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಹೊಲಿತಾರೆ ಅಂತ ಅಷ್ಟೇ. ಇಲ್ಲ ಹಾಗೇನಿಲ್ಲ. ಇವಾಗ ಎಲ್ಲ ಬಂದಿದ್ದಾರೆ. ಎಲ್ಲ ಕಮ್ಯುನಿಟಿ ಮೊದಲೆಲ್ಲ ನಿಮ್ಗೆ ಎಲ್ಲ ಕಮ್ಯುನಿಟಿಯವ್ರು ಎಲ್ಲ ಉದ್ಯೋಗನೂ ಹೌದು ಎಲ್ಲ ಹೋಯ್ತು ಕಾಲ. ಅವಾಗ ನನಗೆ ಅವರು ಮಾಡ್ಕೊಂಡಾಗಿ ನಿಮ್ಗೆ ಆಗಿದ್ದೇನೋ ಮಾಡ್ಕೊಳ್ಳಿ. ನನಗೀಗ ಅಂಗಡಿ ಮಾಡಿಸೋದೆಲ್ಲ ಕಷ್ಟ ಆಗ್ಬೋದು ನೋಡಿ ಸರ್. ಸ್ವಲ್ಪ ನಾನು ಅಂಗಡಿ ನನ್ನ ಕೈಲಿ ನನಗೆ ಆಗದೇ ಇರೋದನ್ನ ಒಪ್ಪಿ ಸುಳ್ಳು ಹೇಳಕ್ಕೆ ಬರಲ್ಲ ನಾನು. ಹೇಳಿ ಸರ್. ನಿಮಗೆ ಮೆಷಿನ್ ಸಪೋರ್ಟ್ ಮಾಡಿಸ್ಕೊಡ್ತೀನಿ, ಗೊತ್ತಾಯ್ತಾ? ಅದೇನೋ ನಿಮ್ಮ ಕಾಲಂಗಿರದಿಂದ ಬೇಕಾದ್ರೆ ಪವರ್ಡ್ ಮೆಷಿನ್ಸೇ ಇರುತ್ತೆ. ನಾನು ಲೆಗ್ಗಲ್ಲೂ ಹೊಲಿತೀನಿ. ನೋಡೋಣ ಅದೇನಾಗತ್ತೋ ನೋಡೋಣ, ಅದಕ್ಕೆ ಅನುಕೂಲ ಆದಂಗೆ ಮಾಡೋಣ. ಅದನ್ನ ನಾನು ಅದನ್ನು ಮಾಡಿಸ್ತೀನಿ. ಬಟ್ ನಾನು ಅಂಗಡಿ ಜವಾಬ್ದಾರಿ ತೊಗೊಳೋದು ಕಷ್ಟ ಇದೆ. ಬೆಂಗಳೂರು ಅಂತ ಜಾಗದಲ್ಲಿ ನಾನು ಅದನ್ನು ತೊಗೊಳಕ್ಕೆ ಬರಲ್ಲ. ಆಮೇಲೆ ಯಾಕಂದರೆ ಅದು ನಾಳೆ ನಾನು ತೊಗೊಂಡು ನಾನು ಹೆಚ್ಚು ಕಡಿಮೆ ನನ್ನ ಕೈಲಿ ಆಗದೆ ಇದ್ರೆ ನನಗೊಂಥರ ಅದು ಹಿಂಸೆ ಆಗುತ್ತೆ. ಮಾಡ್ತೀನಿ ನಾನು ಸುಮ್ಮನೆ ಮಾತು ಕೊಡಲ್ಲ. ನೀವೇನಾದ್ರು ಒಂದು ಮನೇನೋ, ಅದೇ ಅವ್ರು ಸದ್ಯಕ್ಕೆ ಇವ್ರಿಗೆ ಮನೆಯದೇನೆ ಸಮಸ್ಯೆ. ಯಾಕೆಂದ್ರೆ ಏನಾದ್ರು ಅಥವಾ ಯಾವ್ದಾದ್ರು ಒಂದು ನೀವು ಒಬ್ಬರೇ ಇದ್ದೀನಿ ಅನ್ನೋದ್ರಿಂದ ಯಾವ್ದಾದ್ರು ಬೆಂಗಳೂರಲ್ಲಿ ಒಂದು ಆ ಥರದ ಆಶ್ರಮನೋ ವೇರ್ ಯು ವಿಲ್ ಸ್ಟಿಚ್ ಮಾಡ್ತಾರೆ, ಜಾಗ ಕೊಡ್ತಾರೆ ಅವರು. ಅವ್ರಿಗೇನೆ ಅಲ್ಲೇನೆ ಕೆಲಸ. ಅಲ್ಲಿರೋ ಬೇರೆಯವ್ರಿಗೂ ನಿಮ್ಮಿಂದ ಹೆಲ್ಪ್ ಆಗ್ಬೋದು. ವಯಸ್ಸಾಗಿ ಸುಮ್ಮನೆ ಬಂದು ಕೂತಿರೋರಿಗೆ. ನಿಮ್ಗೆ ಅರ್ಥ ಆಗ್ತಿದ್ಯಾ ನಾನು ಹೇಳ್ತಿರೋದು ಐಡಿಯಾ? ನಾನು ಹೇಳ್ತಿರೋದು ನಮ್ಮ ಹುಡುಗರಿಗೂ ಹೇಳ್ತೀನಿ, ಚೆಕ್ ಮಾಡಿ ಆ ಥರದ್ದು ಯಾವ್ದಾರು ಇದ್ರೆ ಅಂತ. ನೀವು ಅಲ್ಲಿ ಮಾಡೋದ್ರಿಂದ ಅಲ್ಲಿ ಬೇರೆಯವ್ರು ಬಂದಿದ್ದಾರಲ್ಲ ಯಾರೋ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಅವರು ಎಲ್ಲ ಬಂದಲ್ಲಿ ಕೂತ್ಕೋತಾರೆ. ಯಾರೋ ಒಬ್ರಿಗೆ ಕೈ ಕಣ್ಣು ಕಾಲು ಎಲ್ಲ ಗಟ್ಟಿ ಇದ್ದವ್ರು ನಿಮ್ಮ ಜೊತೆ ಕೂತ್ಕೊಂಡು ಅವ್ರು ಕಜಾ ಹಾಕ್ಬೋದೇ. ನಾವು ಹೇಳಕ್ ಬರಲ್ಲ, ಐರನ್ ಮಾಡ್ಕೊಡ್ಬೋದು. ಅವ್ರಿಗೂ ಟೈಮ್ ಪಾಸ್, ಅವ್ರಿಗೂ ಖುಷಿ. ಹಾಗಾಗಿ ಆ ಥರದ್ದು ಯಾವ್ದಾದ್ರು ಒಂದನ್ನು ಹುಡುಕಿವಂತೆ ನಾನು ಹುಡುಕ್ಸಕ್ಕೆ ಹೇಳ್ತೀನಿ. ತುಂಬ ಟೈಲರ್ಸ್ ಕಸ್ಟಮರ್ಸ್ ಇದ್ದಾರೆ ಇಲ್ಲಿ.
ಆಯ್ತು, ಆ ಕಸ್ಟಮರ್ಸ್ ಅಲ್ಲಿಗೆ ಬರ್ತಾರೆ. ಟೈಲರಿಂಗು, ಹೇರ್ ಕಟ್ಟಿಂಗು, ಒಂದ್ಸರಿ ಸೆಟ್ಲ್ ಆದ್ರೆ ಈ ಮೇಕಪ್ ಮಾಡಿಸ್ಕೋತಾರಲ್ಲ ಗಂಡಸರು ಹೆಂಗಸರು ಇಬ್ಬರೂ, ಏನು ಮೊದಲಿನ ಥರ ಬರೀ ಹೆಂಗಸರೇನಲ್ಲ, ಗಂಡಸರು ಮಾಡಿಸ್ಕೊತಾವ ಈಗ. ಆಯಿತಾ, ಇದೆಲ್ಲ ಒಂದು ಸರಿ ಒಗ್ಗಿದ್ರೆ ಅದನ್ನು ಬಿಟ್ಟು ದೂರ ಬರೋದು ಭಾಳ ಕಷ್ಟ. ಕಿಲೋಮೀಟ್ರ್ ಗಟ್ಟಲೆ ಆದರೂ ಹೋಗೋರಿದ್ದಾರೆ. ನನಗೆ ಪರಿಚಿತರು ಕೆಲವರು ಇದ್ದಾರೆ, ಅವ್ರು ಇಲ್ಲಿಂದ 80 ಕಿಲೋಮೀಟ್ರು 100 ಕಿಲೋಮೀಟ್ರು ಹೋಗ್ತಾರೆ. ಹಾಂ, ಹೌದು. ನಾನು ಹಂಗೆ ಮಾಡ್ತೀನಿ. ನಾನು ಸುಸ್ತೊಡ್ದೋದೆ ಒಂದಿನ ಕೇಳಿ, ಎಲ್ಲೋಗಿದ್ದೆ ಅಂದೆ. ತುಂಬ ದಿನ ಆಗಿತ್ತಪ್ಪ, ಹೇರ್ ಕಟಿಂಗ್ ಆಗಬೇಕಾಯ್ತು, ಹೇರ್ ಡ್ರೆಸ್ಸಿಂಗ್ ಆಗಬೇಕಾಗಿತ್ತು. ಹೌದಾ, ಮತ್ತೆ ಇರಲೇ ಇಲ್ಲ ಅಷ್ಟೊತ್ತಿಂದ ಫೋನಲ್ಲಿ ಅಂತಂದೆ. ಇಲ್ಲ, ಆಫ್ ಮಾಡಿಟ್ಟಿದ್ದೆ ಅಂತಂದೆ. ಯಾಕೆ ಅಂದೆ. ಅಲ್ಲೂ ಹೋಗೋದು ನಾನು ಅಂದೆ. ಎಲ್ಲಿಂದ? ಅದು 80 ಕಿಲೋಮೀಟ್ರು ಹೋಗ್ತಾರೆ ಕೆಲವರು. ಹೌದೌದು. ಹಾಗಾಗಿ ಅದೆಲ್ಲ ಪ್ರಾಕ್ಟೀಸ್. ನೀವು ನಾಳೆ ಇಲ್ಲಿ ಮಾಡಿದಾಗ ನಿಮ್ದು ಒಳ್ಳೆ ಕಸ್ಟಮರ್ ಇದ್ರೆ ಅಲ್ಲೇ ಬರ್ತಾರೆ. ಆಮೇಲೆ ಮೊದ್ಲಿನ ಥರ ಇವಾಗೆಲ್ಲ ಏನು ಬರಬೇಕಾಗಿಲ್ಲ, ಏನಿಲ್ಲ. ಅಳತೆ ಇದ್ರೆ ಒಂದು ಮಾಡ, ಅದು ಯಾರ್ಯಾರ ಡಬ್ಬದಲ್ಲಿ ಎತ್ಕೊಂಬಂದು ನಿಮ್ಮ ಕೈ ಕೊಡ್ತಾರಲ್ಲ, ಅದ್ರಲ್ಲಿ ತರಿಸ್ಬಿಟ್ಟು ಬಟ್ಟೆನ ಅಡ್ರೆಸ್ ಇದ್ದು ಅಳತೆ ಇದ್ರೆ ಸಾಕು, ಹೊಲ್ದು ವಾಪಸ್ ಕಳಿಸ್ತಾ ಇರ್ಬೋದು. ಈಗೇನು ಮೊದ್ಲಿನ ಥರ ನಾವೇ ಬರ್ಬೇಕಾ, ನೀವು ಟೇಪ್ ಇಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಒಂದ್ಸರಿ ಹಿಡಿದ್ರೆ ಆಗೋಯ್ತಪ್ಪ. ಆಯಿತು, ನೀವು ಅದು ಮಾಡುವ್ರಂತೆ, ಮೆಷಿನ್ದು ನಾನು ಮಾಡಿಸ್ತೀನಿ, ಗೊತ್ತಾಯ್ತಾ? ಜಾಗದ ನನಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ. ಆ ಥರದ್ದು ಯಾವ್ದಾದ್ರು ಆಶ್ರಮಗಳು ಯಾವ್ದಾದ್ರು ಇದ್ರೆ ನೋಡ್ತಾರೆ ಅಂತ, ಅಲ್ಲೋಗಿರಿ. ನಿಮ್ಮ ತಾಯಿಗೆ ಹೋಗಿ ತೊಂದರೆ ಕೊಡಬೇಡಿ, ಅಲ್ಲೋಗಿ. ಮನೆಯೂ ಕೂಡ ನನಗೆ ಇದು ಬಿದ್ದೋಗಿದೆ ಮನೆ. ಅದನ್ನು ನೀವೇ ದುಡಿದು ನೀವೇ ಸರಿ ಮಾಡಿಸಿ, ಗೊತ್ತಾಯ್ತಾ? ನನಗೆ ಭಾಳ ಜನ ಇದ್ದಾರೆ ಆ ಥರದ್ದು ಹೆಲ್ಪ್ ಮಾಡೋಕ್ಕೆ. ಅದನ್ನು ಮಾಡ್ತೀನಿ. ಫಸ್ಟ್ ಇದು ಮಾಡಿ, ಸ್ಟಾರ್ಟ್ ಮಾಡಿ, ಅದೇನು ಮಾಡ್ತೀರಿ ಅಂತ ನೋಡಿ ಆಮೇಲೆ ಮಿಕ್ಕಿದ್ದು ಹೇಳ್ತೀನಿ. ನೀವು ಎಲ್ಲನೂ ಎಕ್ದಮ್ ಹೇಳಿದ್ರೆ ನನ್ನ ಕೈಲಿ ಆಗಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿ, ಬಿಲ್ಡ್ ಯುವರ್ ಲೈಫ್, ಲೆಟ್ ಅಸ್ ಸಿ ಅನ್ನೋದು ಸೆಕೆಂಡ್ ಲೈಫ್ ಅನ್ಕೊಂಡು ಕಟ್ಟಿ ನೋಡೋಣ. ದೇವ್ರು ಎಲ್ಲಿವರೆಗೆ ಶಕ್ತಿ ಕೊಟ್ಟಿರ್ತಾನೋ ಅಲ್ಲಿವರೆಗೆ. ಆಮೇಲೆ ನೀವು ಅದು ನಿಜವಾಗ್ಲೂ ಮಾಡಿದ್ರೆ ನಾನು ಆಗ ನೋಡೋಣ, ಅದನ್ನು ಹೇಳ್ತೀನಿ. ಆಯ್ತಾ? ಮಾಡ್ತೀನಿ ನಾನು. ಓಕೆ, ವೆರಿ ಗುಡ್.